ಭಗವಂತನಿಗೂ ಜೀವನಿಗೂ ಭೇದ ಇಲ್ಲ. ಆದರೆ ಲೌಕಿಕ ವಿದ್ಯೆಯಲ್ಲಿ ಈ ಸಮಸ್ಯೆ ಬರೋಂಗಿಲ್ಲ. ಒಂದು ಎರಡು ಎಷ್ಟು ಆಚಾರ ಎರಡು ಎಷ್ಟು ಒಂದೇ ಅಭಿಪ್ರಾಯ ಬಂದಿಲ್ರಿ. ಲೌಕಿಕ ವಿದ್ಯೆಯಲ್ಲಿ ಒಮ್ಮತ ಅದ. ಆ ಒಮ್ಮತ ಅನ್ನೋದು ವೈದಿಕ ವಿದ್ಯೆಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕಾಗಿ ವೈದಿಕ ವಿದ್ಯೆಗಿಂತಲೂ ಕೂಡ ಲೌಕಿಕ ವಿದ್ಯೆ ಉತ್ತಮ ಅಂತ ನನ್ನ ಪ್ರತಿಪಾದನೆ. ಮತ್ತ ವೈದಿಕ ವಿದ್ಯೆಯಲ್ಲಿರುವಷ್ಟು ಒಮ್ಮತ ಲೌಕಿಕ ವಿದ್ಯೆಯಲ್ಲಿ ಇಲ್ಲ. ವೈದಿಕ ವಿದ್ಯೆಯಲ್ಲಿ ಅವ್ರು ಹೇಳುವಾಗ ವೇದಾಧಿಕಾರ ಸ್ತ್ರೀಯರಿಗಿಲ್ಲ, ಶೂದ್ರರಿಗಿಲ್ಲ, ಅದರಿಂದ ಒಮ್ಮತ ಇಲ್ಲ. ವೇದ ಓದದೇನೆ ಸ್ತ್ರೀ ಶೂದ್ರರಿಗೆ ಮೋಕ್ಷ ಕೊಡ್ತೇವೆ, ಇದು ನಮ್ಮ ಮತ. ವೇದ ಓದೋದೇ ಬೇಡ. ಕಷ್ಟಪಟ್ಟು ನನ್ನ ಅಭಿಪ್ರಾಯ ಇರೋದು ದ್ವೈತಿಗಳಲ್ಲಿ ಅದ್ವೈತಿಗಳಲ್ಲಿ ಒಮ್ಮತ ಇಲ್ಲ ಅಂತ ಹೇಳಿ ಅದು ನೋಡಿ. ಯಾವಾಗ್ಲೇ ಹೇಳುವಾಗ ಇದೇ ಲೌಕಿಕ ವಿದ್ಯೆ ಮಾಡುವ ಕುತಂತ್ರತನ. ಇಲ್ಲ ಹೇಳೋದೊಂದು, ಆಮೇಲೆ ಅದಲ್ಲ ಇಲ್ಲ. ಅವಾಗಲೇ ನಾನು ಸಮಾನತೆಗೆ ಅದನ್ನು ಉದಾಹರಣೆ ಕೊಟ್ಟೆ, ಒಮ್ಮತಕ್ಕೆ ಇದನ್ನು ಉದಾಹರಣೆ ಕೊಟ್ಟೆ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ. ನಮ್ಮಲ್ಲಿ ಹೆಚ್ಚು ಬಹಳ ಚಂದ ಮೋಸ ಮಾಡ್ತಾರೆ ಲೌಕಿಕದಲ್ಲಿ ಬಹಳ ಸಮಾನತೆ ಇದ್ರ ಹುಟ್ಟಿದ ಕೂಸಿ MBBS ಓದಿಸ್ರಿ ನೋಡೋಣ, ಸಾಧ್ಯ ಇಲ್ಲ. ಅವ್ರವ್ರ ಯೋಗ್ಯತೆ ತಕ್ಕಂಗ ಅದನ್ನ ನೀವು ಓದಿಸ್ತೀರೋ ಇಲ್ಲೋ. 10th ಫೇಲ್ ಆದ್ರೂ AS ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಅದೊಂದು ಆ ಲೌಕಿಕ ವಿದ್ಯೆಯಲ್ಲೇ ಬೇರೆ ರೀತಿಯಾದಂತಹ ತಾರತಮ್ಯ ಇದೆ, ವೈದಿಕ ಸಿದ್ಧಾಂತದಲ್ಲೇ ಬೇರೆ ರೀತಿಯಾದ ತಾರತಮ್ಯ ಇದೆ. ನಿಜವಾಗ್ಲೂ ಹೆಣ್ಮಕ್ಳು ಎಲ್ಲರೂ ಖುಷಿ ಪಡ್ಬೇಕು, ವೇದ ಓದೋ ಅಧಿಕಾರ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲಾ ಕಷ್ಟಪಟ್ಟು ನೀವು ಗುರುಕುಲ ಇದೆಲ್ಲ ಏನಿದೆ ಆರಾಮಾಗಿ ಸುಖವಾಗಿ ನೀವು ಮೋಕ್ಷವನ್ನು ಪಡೆಯುವಂತಹ ಒಂದು ದೊಡ್ಡ ಅವಕಾಶ ಹೆಣ್ಮಕ್ಳಿಗಿದೆ. ಮತ್ತೆ ಅದನ್ನ ಬಿಟ್ಟು ವೇದ ಬೇಕು, ಇದು ಬೇಕು, ಅದರ ಅವಶ್ಯಕತೆನೇ ಇಲ್ಲ. ಇದೆಲ್ಲ ನಾವು ಓದೋದು ಇದಕ್ಕೆ ಮೋಕ್ಷಕ್ಕಾಗಿ. ಅದನ್ನ ನೀವು ಆರಾಮಾಗಿ ಅನಾಯಾಸವಾಗಿ ಅನೇಕ ಕನ್ನಡದಲ್ಲಿರುವ ಅನೇಕ ದಾಸರ ಕೃತಿಗಳು, ಬಹಳಷ್ಟು ಹರಿಕಥಾಮೃತ ಸಾರ ಅಂತ ಅನೇಕ ಕೃತಿಗಳಿವೆ, ಅನೇಕ ಪತಿಸೇವೆ ಮುಂತಾದವುಗಳಿಂದಲೇನೆ ನೀವೆಲ್ಲರೂ ಕೂಡ ಮೋಕ್ಷವನ್ನ ಪಡೀಲಿಕ್ಕೆ ಆಗ್ತಾ ಇರ್ಬೇಕಾದ್ರೆ ಬಹಳ ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಹೇಳಬೇಕು ಅಂದ್ರೆ ಈ ಕಾಲೇಜು ಗುರುಕುಲ, ಲೌಕಿಕದಲ್ಲಿ ಕಾಲೇಜು, ವೈದಿಕದಲ್ಲಿ ಗುರುಕುಲ. ನೋಡ್ರಿ, ಈ ಶಬ್ದಗಳ ಮೇಲೆ ನೀವು ತಿಳ್ಕೊಂಡ್ಬಿಡ್ರಿ ಯಾವ್ದು ಶ್ರೇಷ್ಠ ಅಂತ ಹೇಳಿ. ನಿಮ್ಮ ಏಜಿನ ಕಾಲು ಭಾಗವನ್ನ ಮಾತ್ರ ನಿಮ್ಮ ಕಾಲೇಜು ನಿಮಗೆ ಕೊಡ್ತದೆ, ಆದ್ರೆ ಗುರುಕುಲ ನಿಮ್ಮ ಇಡೀ ಕುಲವನ್ನೇ ಉದ್ಧಾರ ಮಾಡ್ತದೆ. ಇದು ಗುರುಕುಲ. ಹೀಗಾಗಿ ಕಾಲೇಜು ಮುಖ್ಯನೋ ಗುರುಕುಲ ಮುಖ್ಯನೋ? ನಮ್ಮ ಈ ಜೀವನದ ಕಾಲು ಭಾಗವನ್ನು ನಾನು ಗೆದ್ದು ಬಿಟ್ರೆ ಆಗೋದಿಲ್ಲ. ಇಡೀ ಜೀವನವನ್ನ ಗೆಲ್ಲೋದಲ್ಲ, ನಾನು ಮೋಕ್ಷಕ್ಕೆ ಹೋಗುವವರೆಗೂ ನಾನು ಸತತ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು. ನಾನು ಮಾಡಿದರೆ ಅಲ್ಲ, ನನ್ನ ಎಲ್ಲ ಕುಲದ ಎಲ್ಲರೂ ಕೂಡ ಉದ್ಧಾರ ಆಗಬೇಕು ಅಂದ್ರೆ ಅದು ಗುರುಕುಲದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಕಾಲೇಜಿಗಿಂತ ಪ್ರವೀಣಾಚಾರ್ಯರು ಹೇಳಿದ್ರು, ಹೆಣ್ಮಕ್ಳಿಗೆ ಗುರುಕುಲ ಇಲ್ಲ, ಆರಾಮಿದ್ದೀರಿ, ನಮಗೆಲ್ಲ ಗುರುಕುಲದೊಳಗೆ ಇಷ್ಟು ಶ್ರಮ ಆಗಿದೆ ಅಷ್ಟು ಶ್ರಮ ಆಗಿದೆ ಅಂತ ಹೇಳಿದ್ರು ಅವರು. ಈ ವೈದಿಕರು ಮಾಡೋದೇ ಹಿಂಗೆ. ನಮ್ಮ ಗುರುಗಳ ಪ್ರವಚನದೊಳಗೆ ಹಗಲೆಲ್ಲ ಹೇಳ್ತಿರ್ತಾರೆ, ವೈದಿಕರು ಅಂದ್ರೆ ಏನು ಅರ್ಥ ಅಂದ್ರೆ ಒಯ್ಯೋರು, ಇಕ್ಕವರು, ಏನೇನು ಬರ್ತದೆ ಅದನ್ನೆಲ್ಲ ತಗೋತಾರ, ಒಯ್ದಿಡ್ತಾರೆ. ಎಷ್ಟು ಚಂದ ಹೇಳಿದ್ರು ನೋಡ್ರಿ, ಹೆಣ್ಮಕ್ಳಿಗೆ ನಿಮ್ಗೆಲ್ಲ ಆರಾಮ ಇರ್ತೀರಿ ಮಾಡ್ತೀರಿ ಅಂತ. ಇದೇ ವೈದಿಕರು ಲಗ್ನ ಮಾಡಿಸ್ತಾರ, ಮಠ ಮಧ್ಯಾಹ್ನದೊಳಗೆ. ಬೆಳಿಗ್ಗಿಂದ ಪುರೋಹಿತರು ಹೊಗೆ ಹಾಕಿ ಕುಡಿಲಿಕ್ಕೆ ತಿನ್ಲಿಕ್ಕೆ ಕೊಟ್ಟಿರೋದಿಲ್ಲ ಲಗ್ನದಾಗ. ಮಧ್ಯಾಹ್ನದಾಗ ಅಲ್ಲಿ ಓಡಲ್ಲಿ ಕಂಡಿರ್ತದ. ಎಷ್ಟು ಮಂದಿ ಲಗ್ನ ಮಾಡ್ಕೊಂಡವ್ರು ಬಂದಿರಲಿ, ಯಾರಿಗಾರ ಅರುಂಧತಿ ನಕ್ಷತ್ರ ಕಂಡುದಾನೆ. ಇದು ವೈದಿಕರು ಹೇಳಿ ಹೇಳಿ ನಂಬಿಸಿ ಹಿಂಗ ಮಾಡ್ತಾರೆ. ಸುಮ್ಮನೆ ನಮಗೆ ಹೆಸರು ಕೊಡ್ತಾರೆ, ಇವ್ರು ಮೋಸ ಮಾಡ್ತಾರ. ನೋಡೋ ಅನುಸಂಧಾನ ನಿಮಗೆ ಅಷ್ಟಿತ್ತು ಅಂದ್ರೆ ಗ್ಯಾರಂಟಿ ಕಾಣಿಸ್ತದ, ಮದುವೆ ಆದ್ಮೇಲಂತೂ ಕಾಣಿಸ್ತಾವ. ಇನ್ನ ಹೀಗಾಗಿ ಕಾಲೇಜು ಗುರುಕುಲ ಇವುಗಳಿಂದಲೇನೆ ನಾವು ಅದನ್ನ ತಿಳ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಏನಿವತ್ತಿನ ಸಮಾಜದಲ್ಲಿ ನಾವು ಕೊನೆಯ ಬಾರಿ ಜಾಸ್ತಿ ಹಾಸ್ಯವನ್ನೇ ಮಾಡಿದ್ವಿ. ಈ ಸಲ ಆದಷ್ಟು ವಿಷಯಗಳನ್ನ ಮುಟ್ಟಿಸ್ಬೇಕು ಅನ್ನೋ ಪ್ರಯತ್ನಕ್ಕಾಗಿ ಜಾಸ್ತಿ ಹಾಸ್ಯವನ್ನ ಮಾಡ್ತಾ ಇಲ್ಲ. ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಏನು ಹುಟ್ಟಿದ ಆ ಬೇಬಿ ನರ್ಸರಿಗೆ ಸೇರಿಸ್ಲಿಕ್ಕೆ ಬೆಂಗಳೂರಿನ 40,000 50,000 ಡೊನೇಷನ್ ತಗೋತಾರೆ ಕಾನ್ವೆಂಟ್ಗಳಲ್ಲಿ. ಏನಿದೆ ABCD ಕಲೀಲಿಕ್ಕೆ 50,000 ಕೊಡುವಂತಹ ಅವಶ್ಯಕತೆ ಏನಿದೆ? ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದ್ರೆ,
ಇಡೀ ನಮ್ಮ ಸಂಸ್ಕೃತಿಯನ್ನೇ ಇವತ್ತು ನಾವು ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸಿ ಅವರ ಮನಸ್ಸಿನಲ್ಲಿ ಒಂದು ಸ್ವಲ್ಪ ವೈದಿಕ ಸಂಸ್ಕಾರ ಉಳಿಯದಂತೆ ನಾವು ಮಾಡ್ಲಿಕ್ಕೆ ಎಲ್ಲ ತಂದೆ ತಾಯಿಗಳು ಕೂಡ ಇವತ್ತು ಕಾರಣ ಆಗ್ತಾ ಇದ್ದಾರೆ. ಅನೇಕ ಶಾಲೆಗಳಲ್ಲಿ ಎಷ್ಟೋ ನಿಯಮಗಳು, ಬಳೆ ಹಾಕೋಬಾರ್ದು ಹೆಣ್ಮಕ್ಳು, ಬಾಬ್ ಕಟ್ ಮಾಡಿಸ್ಬೇಕು, ಎಷ್ಟೆಲ್ಲ ನಾವು ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ, ನಮ್ಮ ಹಿರಿಯರನ್ನ ನಾವು ತುಳಿದು ಮುಂದೆ ನಡೆಯೋದು. ಈ ಒಂದು ಎಚ್ಚರಿಕೆ ಬೇಕಲ್ಲ ನಮಗೆ. ಎಲ್ಲರೂ ಆಲೋಚನೆ ಮಾಡಿ, ಸ್ವಾಮಿಗಳು ಉಪನ್ಯಾಸದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಯಾವ ತಂದೆ ತಾಯಿಗಳ ಕಾಲಿಗೆ ಬೆಳಿಗ್ಗೆ ಎದ್ದು ನಾವು ನಮಸ್ಕಾರವನ್ನ ಮಾಡಬೇಕು ಅಂತಹ ತಂದೆ ತಾಯಿಗಳಿಗೆ ಕಾನ್ವೆಂಟ್ಗೆ ಹೋಗುವ ಮಕ್ಕಳು ಕಾಲು ತೋರಿಸ್ತಾರೆ ಶೂ ಹಾಕ್ಲಿಕ್ಕೆ. ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ನಮ್ಮ ಪದ್ಧತಿ ಅಲ್ಲ. ಆದ್ದರಿಂದ ವೈದಿಕ ಶಿಕ್ಷಣ ಇದು ಬಹಳ ಶ್ರೇಷ್ಠವಾದದ್ದು. ಇದು ಬಹಳ ಶ್ರೇಷ್ಠವಾದದ್ದು ಅನ್ಲಿಕ್ಕೆ ನೀವು ಇಷ್ಟೋ ಜನ ಇಲ್ಲಿ ಬಂದಿದ್ದೀರಿ. ವೈದಿಕ ಶಿಕ್ಷಣವನ್ನ ಒಪ್ಪಿಯೇ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಆದ್ದರಿಂದ ಈ ವೈದಿಕ ಶಿಕ್ಷಣ ಬಹಳ ಶ್ರೇಷ್ಠವಾದದ್ದು. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಯಾರು ವೈದಿಕ ವಿದ್ಯೆಗೆ ಬಂದ್ಮೇಲೆ ಕೆಟ್ಟ ಚಟ ಹಿಡಿಯೋದಿಲ್ಲ. ತಂಬಾಕು, ಬೀಡಿ, ಸಿಗರೇಟು ಇದ್ಯಾವುದೂ ಮುಟ್ಟೋದಿಲ್ಲ. ತಂದೆ ತಾಯಿಗಳು ಗುರುಕುಲಕ್ಕೆ ಬಿಟ್ರು ಅಂದ್ರೆ ಮಕ್ಕಳನ್ನ ಒಂದು ದೃಷ್ಟಿಯಿಂದಂತೂ ಆರಾಮಾಗಿರ್ಬೋದು. ನನ್ನ ಮಗ ಯಾವ ಕೆಟ್ಟ ಚಟಕ್ಕೂ ಬಲಿಯಾಗೋದಿಲ್ಲ, ಅವನು ಉತ್ತಮವಾದ ಸಂಸ್ಕಾರವನ್ನ ಪಡೀತಾನೆ. ಆದ್ರೆ ಇದೇ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ನೀವು ಇಷ್ಟು ಕಾನ್ಫಿಡೆಂಟ್ ಇಂದ ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಗ 5 ನಿಮಿಷ ಲೇಟ್ ಆಗಿ ಬಂದ ಅಂದ್ರೆ ತಂದೆ ತಾಯಿಗಳು 100 ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಹೋಗಿದ್ದಿ, ಯಾಕೆ ಹೋಗಿದ್ದಿ, ಯಾರ ಫ್ರೆಂಡ್ಸು, ಏನು ದುಗುಡ. ನಮ್ಮ ತಂದೆ ತಾಯಿಗಳು ನಮ್ಮನ್ನ 16 ವರ್ಷ ವಿದ್ಯಾಪೀಠಕ್ಕೆ ಬಿಟ್ಟು ಆರಾಮಾಗಿದ್ರು ಮನೆಯಲ್ಲಿ, ಯಾವ ಆಲೋಚನೆಗಳಿಲ್ಲ. ಯಾಕಂದ್ರೆ ಬಿಟ್ಟಿದ್ದೆ ಪರಮ ಪೂಜ್ಯ ಶ್ರೀಪಾದಂಗಳವರ ಹತ್ರ, ಹೀಗಾಗಿ ಯಾವ ಆಲೋಚನೆಗಳು ಇರಲಿಲ್ಲ. ಇಷ್ಟು ನಿರಾಯಾಸವಾಗಿ, ಇಷ್ಟು ನಿರ್ಮಳವಾಗಿ ಯಾವ್ದಾದ್ರು ತಂದೆ ತಾಯಿಗಳು ಇರಲಿಕ್ಕೆ ಸಾಧ್ಯನಾ ಲೌಕಿಕ ಶಿಕ್ಷಣದಲ್ಲಿದ್ದವರು? ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಇವತ್ತು ಲೌಕಿಕ ಶಿಕ್ಷಣದ ಒಂದು ಅತಿಯಾದ ಆಸೆಯಿಂದ ಎಷ್ಟು ಅನರ್ಥ ಆಗ್ತಾ ಇದೆ, ಎಷ್ಟು ಇವತ್ತು ವಿವಾಹ ವಿಚ್ಛೇದನಗಳು ಹೆಚ್ಚಾಗ್ತಾ ಇದೆ. ಅದೆಲ್ಲದಕ್ಕೂ ಯಾವುದು ಕಾರಣ? ನಾವು ಲೌಕಿಕ ಶಿಕ್ಷಣವನ್ನ ಬೆನ್ನೇರಿ ಹೊರಟದ್ದೇ ಇವತ್ತು ನಮ್ಮಲ್ಲಿ ಆಗುತ್ತಾ ಇರುವ ವಿವಾಹ ವಿಚ್ಛೇದನಕ್ಕೆ ಮುಖ್ಯ ಕಾರಣ. ನೀವು ಪರ್ಸೆಂಟೇಜ್ ಲೆಕ್ಕ ಹಾಕಿ, ಪ್ರಾಯ ವೈದಿಕರಲ್ಲಿ ಎಲ್ಲಿಯೂ ವಿಚ್ಛೇದನ ಆದದ್ದೇ ಇಲ್ಲ. ಲೌಕಿಕರಲ್ಲಿ ಎಷ್ಟು ಜನ ಇವತ್ತು ವಿಚ್ಛೇದನವನ್ನ ಮಾಡಿಕೊಂಡಿಲ್ಲ? ಯಾವುದು ಧರ್ಮ ಅನ್ನೋದನ್ನ ತಿಳಿದುಕೊಳ್ಳ್ರಿ. ಯಾವುದು ಶಾಶ್ವತವಾಗಿ ನಾವು ಕೊನೆಯವರೆಗೂ ಪಡೆಯಲಿಕ್ಕೆ ಸಾಧ್ಯ ಅದನ್ನ ಅರ್ಥ ಮಾಡ್ಕೋಬೇಕು. ಸುಖವಾಗಿರಬೇಕು, ಬದುಕಬೇಕು ಅನ್ನೋದಕ್ಕಾಗಿ ಹಣ ಗಳಿಸ್ಬೇಕು. ಬೇಕಾದಷ್ಟು ಹಣ ಗಳಿಸಿ ಹೆಂಡತಿ ಡೈವೋರ್ಸ್ ಕೊಟ್ಟು ಮತ್ತೆ ಋಷಿ ತರ ಕೊಡೋದಿದ್ರೆ ಏನ್ ಮಾಡ್ಬೇಕು? ಅದು ಅವಶ್ಯಕತೆ ಇಲ್ಲ. ಹೀಗಾಗಿ ವೈದಿಕ ಶಿಕ್ಷಣವೇ ಬಹಳ ಮುಖ್ಯವಾದದ್ದು ಅಂತ ನನ್ನ ಅಭಿಪ್ರಾಯ. ಇದರ ಬಗ್ಗೆ ಪರಮ ಪೂಜ್ಯ ಗುರುಗಳೇ ನನ್ನಲ್ಲಿ ನಿಂತು ಒಂದು ಹಾಡನ್ನ ಮಾಡಿಸಿದ್ದಾರೆ. ಸಿರಿರಮಣ ತವಚರಣ ದೊರಕುವುದು ಹೆಂಗಿನ್ನು ಅನ್ನುವ ಧಾಟಿಯಲ್ಲಿ ಅದನ್ನ ಮುಂದಿನ ಸುತ್ತಿನಲ್ಲಿ ಹೇಳ್ತೀನಿ. ಅದೇ ರೀತಿ ವೈದಿಕ ವಿದ್ಯೆಯ ಲೌಕಿಕ ವಿದ್ಯೆಗಳಲ್ಲಿ ವಿಚಾರ ಮಾಡಿ ನೋಡಿದ್ರೆ ಇವತ್ತೇನಾಗಿದೆ, ಲೌಕಿಕ ಶಿಕ್ಷಣ ಪಡೆದಿರ್ತಾರೆ, ಓದಿದ್ದೇನೋ ಇರ್ತದೆ, ಕೆಲಸ ಇನ್ನೇನೋ ಮಾಡ್ತಿರ್ತಾರೆ. ಇಲ್ಲಿ ಓದಿದ್ದೇನಪ್ಪಾ ಅಂತ ಕೇಳಿದ್ರೆ, ನಾವು ಓದಿದ್ದಿದ್ರೆ ಆಚಾರ, ನಾ ಕೆಲಸ ಮಾಡ್ತಿರೋ ಫೀಲ್ಡ್ ಬೇರೆ ಅದ ಅಂತ ನೋಡ್ರಿ. ಇನ್ನು ರಿಸೆಷನ್ ಬೇರೆ ಬರ್ತಿರ್ತದೆ. ಎಷ್ಟು ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾದಷ್ಟು ದುಡಿತಿದ್ರು, ಎಂದು ಮಾರ್ಕೆಟ್ ಬಿತ್ತು, ರಿಸೆಷನ್ ಶುರು ಆಯ್ತು, ಕೆಲಸದಿಂದ ಓಸೂರ್ನು ತೆಗೆದಾಕ್ಬಿಟ್ಟು ಏನ್ ಮಾಡ್ಬೇಕು ಜೀವನ ಅಂತ ಅವರಿಗೆ ಸಮಸ್ಯೆ ಆಯ್ತು. ವೈದಿಕ ವಿದ್ಯೆ ಓದಿದವರಿಗೆ ಈ ಸಮಸ್ಯೆ ಇಲ್ಲವೇ ಇಲ್ಲ. ಈ ವಿದ್ಯೆಯನ್ನು ಅಧ್ಯಯನ ಮಾಡಿದವರಿಗೆ ಸಾಂಸಾರಿಕ ಎಲ್ಲ ರಿಸೆಷನ್ ಅಂತ ಹೇಳಿದಲ್ವಾ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ದುಡ್ಡು ಬರಲಿಲ್ಲ ಅಂದ್ರೆ ವೈದಿಕರಿಗೂ ದುಡ್ಡು ಬರಲ್ಲ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ದುಡ್ಡು ಬರೋದಿಲ್ಲ ಅಂತ ಹೇಳಿಲ್ಲ, ಅದೊಂದನ್ನೇ ಆಶ್ರಯಿಸಿದವರಿಗೆ ಅನರ್ಥ ಎಷ್ಟದ ಅಂತ ಹೇಳಿದೆ. ಆ ದುಗುಡ ಎಷ್ಟೋ ಜನ BE ಓದಿದವರು ಆ ಕಾಲಕ್ಕೆ ಆತ್ಮಹತ್ಯೆನೆ ಮಾಡ್ಕೊಂಡು. ಶ್ರೀರೇಚರ, ಈ ಸಾಫ್ಟ್ವೇರ್ ಇಂಜಿನಿಯರ್ ರಿಸೆಷನ್ದಿಂದ ಹೆಚ್ಚು ಪ್ರಭಾವಕ್ಕೆ ಒಳಗಾದವರು ಅಂತ ಹೇಳಂತಂದ್ರೆ, ನನಗೆ ಅಂಕಿ ಅಂಶಗಳು ಕೂಡ ಕೊಡ್ಬೋದು ನಾನು ನಿಮಗೆ. ಬೆಂಗಳೂರಿನ ಒಂದು ಮಠ ಈ ಸಾಫ್ಟ್ವೇರ್ ಏನು ಭೂಮಿ ಒಳಗೆ ಹೊಂಟಿತ್ತು, ಅವಾಗ ಒಂದು ತಿಂಗಳಿಗೆ 10 ಲಕ್ಷ ರೂಪಾಯಿ ಹುಂಡಿ ಕೊಡ್ತಿತ್ತಂತೆ. ಮಠ ಚಂದಂಗ ನಡೀತಿತ್ತು. ಹೋದ್ಕೊಳ್ಳೆ ಎಲ್ಲ ಭಕ್ತರಿಗೆ 2 ನಮೂನಿ ಸ್ವೀಟು, ಹುಳಿ, ಕುಂಬಳಕಾಯಿ, ವ್ರತ ಆದ ಬಹಳ ಹೇಳಿಕ್ ಹೋಗುದಿಲ್ಲ. ಯಾವಾಗ ರಿಸೆಷನ್ ಬಂತು, 10 ಲಕ್ಷ ರೂಪಾಯಿ ಸೇರೋ ಹುಂಡಿ 1 ಲಕ್ಷಕ್ಕೆ ಬಂತು. ಯಾಕ? ಸಾಫ್ಟ್ವೇರ್ ಇಂಜಿನಿಯರ್ಗಳು ಹೋದ್ರು ಅಂತ. ಮಠ ಚಲೋತ್ನಂಗ ನಡಿಬೇಕು ಅಂತ ಹೇಳಂತಂದ್ರೆ
ಆ ಲೌಕಿಕ ವಿದ್ಯಾದೊಳಗಿನ ಸಂಭಾವನ ಚಲೋ ನಮಗೆ ಬರ್ತಿರಬೇಕು. ನೀವು ಒಪ್ಕೊಂಡ್ಬಿಟ್ರಿ ನಮ್ದೇನು ಮಾತಿಲ್ಲ. ನಮ್ಮ ಅಜ್ಜ ಮುತ್ತಜ್ಜನ ಕಾಲಕ್ಕೆ ಸಾಫ್ಟ್ವೇರ್ಗಳಿರ್ಲಿಲ್ಲ. ಅವರೆಲ್ಲರೂ ಬದುಕ್ಯಾರ, ಎಲ್ಲಾರು ಆರಾಮಾಗಿ ಜೀವನ ಮಾಡಿದ್ದಾರೆ. ಸಾಫ್ಟ್ವೇರ್ ಇಂದಲೇನೆ ನಾವು ವೈದಿಕರು ಬದುಕಬೇಕು ಅಂತಿಲ್ಲ. ಸುರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಅಂತ ಹೇಳಿ ಶ್ರೀಪಾದಂಗಳವರು ಅನೇಕ ಬಾರಿ ಹೇಳಿದ್ದಾರೆ. ದೇವರ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನೋ ವಿಶ್ವಾಸದ ಮೇಲೆ ಎಲ್ಲ ವೈದಿಕರು ಬದುಕ್ತಾ ಇದ್ದಾರೆ ಹೊರತು ಯಾವ ಒಬ್ಬ ಸಾಫ್ಟ್ವೇರ್ ನ ಅವಲಂಬಿಸಿ ಆಗ್ಲಿ, ಯಾವುದೋ ಒಬ್ಬ ಲೌಕಿಕ ವ್ಯಕ್ತಿಯನ್ನ ಅವಲಂಬಿಸಿ ಆಗ್ಲಿ ಯಾವ ವೈದಿಕರು ಇವತ್ತು ಬದುಕ್ತಾ ಇಲ್ಲ. ರವಿ ಆಚಾರ ಹಿಂದಿದೆ ನೋಡ್ರಿ, ಉಟ್ಕೊಂಡ್ರು ವೇಷ ನೋಡ್ರಿ, ಅವ್ರದ್ದು ಮಾತಾಡೋ ರೀತಿ ನೋಡ್ರಿ, ಲೌಕಿಕರು ಮಾಡೋ ಎದುರ ಮೋಸ ಅಂದ್ರೆ ಇದೆ. ಅದು ಲೌಕಿಕರಿಂದ ಬಂದಿದೆ. ಸೊ ಇಲ್ಲಿಯವರೆಗೆ ಲೌಕಿಕ ಮತ್ತು ಅಲೌಕಿಕ ವಿದ್ಯೆಗಳ ಬಗ್ಗೆ ವಿಚಾರವನ್ನ ನೀವು ಕೇಳಿದ್ರಿ. ನಮಗೆ ಎರಡೂ ಬೇಕು, ಇದು ವಾಸ್ತವ. ಲೋಕದಲ್ಲಿ ಬಂದಿಲ್ಲ, ದ್ವೈತ ಅದ್ವೈತಗಳಲ್ಲಿ ಒಪ್ಪಂದ ಇಲ್ಲ ಅಂತ ನಮ್ಮ ಶ್ರೀನಿಧಿ ಆಚಾರ್ಯ ಹೇಳಿದ್ರು. ಒಮ್ಮತ ಇಲ್ಲ, ಬಹಳ ಜಗಳಾಡ್ತಾರೆ ಅಂತ. ಜಗಳಾಡೋ ವಿಷಯ ಏನದ ತಾತ್ವಿಕ ದೃಷ್ಟಿ ಅದ. ವೈಯಕ್ತಿಕವಾಗಿ ನಮಗೋವರೆಗೂ ಯಾವುದೇ ರೀತಿಯಾದ ವಿರೋಧ ಈಗೂ ಇಲ್ಲ. ಮತ್ತೆ ನಾವು ಲೌಕಿಕರಾಗಿ ಅವರು ವೈದಿಕರಾಗಿ ಅನ್ನೋ ವಿರೋಧ ಈಗೂ ಇಲ್ಲ. ಅದ್ವೈತಿಗಳಿಗೂ ದ್ವೈತಿಗಳಿಗೂ ವೈಯಕ್ತಿಕವಾದ ದ್ವೇಷ ಅಲ್ಲ. ತತ್ವ ಏನು ಅಂತ, ಜಗತ್ತಿನ ಸತ್ಯತ್ವದ ಬಗ್ಗೆ, ಜೀವ ಪರಮಾತ್ಮರ ಬಗ್ಗೆ ತತ್ವ ಏನದ, ವೇದದ ಅಭಿಪ್ರಾಯ ಏನದ, ಅದನ್ನು ತಿಳಿದು ಎಲ್ಲರೂ ತಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳಿ ಅಂತನ್ನೋ ದೃಷ್ಟಿಯಿಂದ ವಿಮರ್ಶೆಯನ್ನು ನಡೆಸ್ತೇವೆ ಹೊರತು ಒಮ್ಮತ ಇಲ್ಲ ಅಂತ ಆ ರೀತಿ ಜಗಳಕ್ಕೆ ಈಗ ಹೆಂಗ ರಾಜಕಾರಣಿಗಳಲ್ಲಿ ಒಮ್ಮತ ಇಲ್ಲ ಅಂತ ಅಂತಿರ್ತೇವೆ, ಆ ಥರದ ಅಭಿಪ್ರಾಯ ಜಗಳಕ್ಕಿಲ್ಲ. ಅಲ್ಲ, ಅದನ್ನು ಮಾತ್ರ ಸ್ವಲ್ಪ ಅವರು ಸ್ಪಷ್ಟೀಕರಿಸ್ಬೇಕಷ್ಟೇ. ಇನ್ನ ರವಿ ಆಚಾರ್ಯ ಹೇಳದಂಗ ವೈದಿಕರಿಗೆ ಕನ್ಯೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸ್ಫೂರ್ತಿಯಾಗುವಂತೆ ಒಂದು ಅಣಕ ಹಾಡು, ಅಂದ್ರೆ ಧಾಟಿ ದೇವರ ಹಾಡಿದ್ದು, ಅದರಲ್ಲಿರೋ ತಾತ್ಪರ್ಯ ಬೇರೆ. ನರಹರಿಗೆ ನಿನ್ನ ನಾಮಸ್ಮರಣೆ ಮಾಡದೆ ಧಾಟಿ, ಅವಸರದಿ ಮುನ್ನ ಯೋಚನೆಯ ಮಾಡದೆ ಬಂಧನಕ್ಕೆ ಒಳಗಾದೆನೋ ನಾನು, ಪರಿಪರಿಯಲ್ಲಿ ಹೇಳುವೆನು ಗಮನ ಬಿಟ್ಟು ಕೇಳು ವೈದಿಕ ಗಂಡ ಬೇಡ. ಅಕ್ಕ ತನ್ನ ತಂಗಿ ಹೇಳಿದಾಳ ತನ್ನ ಅನುಭವಗಳನ್ನು. ಮುಂಜಾನೆ ಎದ್ದು ತಾ ಮುಖವನ್ನು ತೊಳೆದಾಗ ಮಣ್ಣನ್ನು ಮುಖ ಕಚ್ಚುವ, ಝಳಕಕ್ಕೆ ಹೋದಾಗ ಘಮ ಘಮ ಸಾಬೂನು ಬಿಟ್ಟು ಸಗಣಿಯ ತಿಕ್ಕುವ, ಹೋಮದ ನೆಪದಲ್ಲಿ ಮನೆಯೆಲ್ಲ ಹೊಗೆ ಮಾಡಿ ಪರಮ ಸಂಕಟ ನೀಡುವ ತಂಗ್ಯವ್ವ. ಆಮೇಲೆ ನಿನ್ನ ಲೌಕಿಕ ಗಂಡನ ಮಾಡ್ಕೊಂಡ್ರೆ ಹೆಂಗಿರ್ತದ? ಲೌಕಿಕ ವರನನ್ನು ವರಿಸಿ ನೀ ಸುಖವಾಗಿ ಬದುಕುವುದು ನನಗಭಿಮತ, ಮುಗಿಯುತ್ತಲೇ ಆಫೀಸು ವಾಹನವನೇರುತ್ತ ಹೊರಳುವನು ಮನೆಯತ್ತ. ಈ ಕುಠಾಕಿನ ಬದುಕು ದೊರೆಯುವುದು ಬಾಳಲ್ಲಿ, ಸುಖವಿರುವುದು ಸಂತತ ಖಚಿತ. ಅವಸರದಿ ಮುನ್ನ ಇಲ್ಲಿಯವರೆಗೆ ಬಹಳ ಸಂಭ್ರಮ ಪಡಬೇಡ್ರಿ. ಇನ್ನೊಬ್ಬಕ್ಕಿರ್ತಾಳ, ಅಕ್ಕಿ ಏನ್ ಹೇಳ್ತಾಳ ಅನ್ನೋದನ್ನ ನೀವು ಕೇಳಬೇಕು. ನನಗೆ ಹಾಡು ಬರೀಲಿಕ್ಕೆ ಬರ್ತಾರ, ಹಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನನ್ನ ಸ್ನೇಹಿತ ಗುಮಾಸ್ತೆ ಆನಂದ ಆ ಹಾಡನ್ನು ಹಾಡ್ತಾನ. ಆಶ್ಚರ್ಯ ಅಂದ್ರ ಇದೇ ದಾಟಿ ಒಳಗೆ ನಾನು ಬರ್ದೀನಿ. ಅಕ್ಕ ತಂಗಿಗೆ ಹೇಳ್ತಾಳ, ಅದನ್ನ ಕೇಳಬೇಕು ಅಂತ ಹೇಳಿ. ಶ್ರೀ ಗುರುಭ್ಯೋ ನಮಃ. ಸಾಫ್ಟ್ವೇರಿನ ಬದುಕು ನನ್ನ ಜೀವಕ್ಕೆ ಸಾಕು, ನಿನಗಿರಲಿ ಚಂದ ಗಂಡ ತಂಗಿ. ಏನಾದರಾಗಲಿ ನಿನಗೆ ವೈದಿಕನೆ ಪತಿರಾಯ ಬಾಳಲಿ, ಇರದಿರಲು ಗೋಳು. ಬೆಳಗಾದರೆ ಸಾಕು ಹೊರಡುವನು ಬ್ಯಾಗ್ ಹಾಕಿ ಮನೆಯಲ್ಲಿ ನನ್ನ ಬಿಟ್ಟು. ಮಕ್ಕಳೆಡೆಗಿಲ್ಲ ಗಮನ, ಹಿರಿಯರೆಡೆಗಿಲ್ಲ ನಮನ, ಇವನೊಂದಿಗೆಂಥ ಬಾಳು. ತಡರಾತ್ರಿ ಮನೆ ಸೇರಿ ತಡವರಿಸಿ ತೂಕಡಿಸಿ ನಿದ್ದೆಗೆಡಿಸಿ ಗೋಳಿಡುವನು.
ಮಧ್ಯರಾತ್ರಿಯ ಊಟ ರಕ್ಕಸರ ಊಟವನು ನೆಮ್ಮದಿಯೇ ಕಾಣದ ಬದುಕೋ ತಂಗಿ ಸಾಫ್ಟ್ವೇರಿನ ಬದುಕು ನನ್ನ ಜೀವಕ್ಕೆ ಸಾಕು ನಿನಗಿರಲಿ ಚಂದ ಗಂಡ ನಗು ಮುಖದಿ ಬೆಳಗೆದ್ದು ಹರಿಯ ನೆನೆದು ಮಡಿಯಲ್ಲಿ ಪೂಜೆಗೈದು ಬಿಡದೆ ಧರ್ಮವ ಎಲ್ಲ ಕಡೆಯಲ್ಲೂ ತಾ ಸಾರಿ ಶಾಂತಿ ಪ್ರೀತಿಯ ಸುರಿದು ಇರುವ ನಿನ್ನೊಡನೆಂದು ಮನವ ತಿಳಿದುಕೊಂಡು ದುಶ್ಚಟವನರಿಯದೆ ತಾನು ಅಂಥ ವೈದಿಕ ಪತಿಯ ಕೈ ಹಿಡಿದು ನೀ ನಡೆದು ಬಾಳು ಸುಖವನ್ನೇ ಪಡೆದು ತಂಗಿ ಸಾಫ್ಟ್ವೇರಿನ ಬದುಕು ನನ್ನ ಜೀವಕ್ಕೆ ಸಾಕು ನಿನಗಿರಲಿ ಚಂದ ಗಂಡ ಸಾಫ್ಟ್ವೇರಿನ ಬದುಕು ನನ್ನ ಜೀವಕ್ಕೆ ಸಾಕು ನಿಮಗಿರಲಿ ಚಂದ ಗಂಡ ತಂಗಿ ಏನಾದರಾಗಲಿ ನಿನಗೆ ವೈದಿಕರು ಪತಿರಾಯ ಬಾಳಲ್ಲಿ ಇರದಿರಲು ಗೋಳು ಬಾಳಲ್ಲಿ ಇರದಿರಲು ಗೋಳು ಬಾಳಲ್ಲಿ ಇರದಿರಲು ಗೋಳು. ಧನ್ಯವಾದಗಳು. ಹೀಗಾಗಿ ಅರ್ಥ ಆಯ್ತಲ್ಲ, ನಾವು ಸುಖವಾಗಿ ಬಾಳಬೇಕು. ಬೆಳಿಗ್ಗೆ 7 ಗಂಟೆಗೆ ಹೋಗಿ ರಾತ್ರಿ 11-12 ಬಂದು ಮಧ್ಯರಾತ್ರಿಯಲ್ಲಿ ಊಟ ಮಾಡಿ ಏನೋ ಜೀವನ ನಡೆಸಿ ಅದು ಜೀವನ ಅಲ್ಲ. ಹೋದ ಬಾರಿ ಚರ್ಚೆ ಆದಾಗಲೇ ಶ್ರೀನಿವಾಸ್ ಅವರು ಒಂದು ಜೋಕ್ ಹೇಳಿದ್ರು, ವಾರಕ್ಕೊಮ್ಮೆ ಬರ್ತಾರೋ ಅವ್ರು ಯಾರಮ್ಮ ಅಂಕಲ್ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿ. ಅವ್ರಿಗೆ ಪಾಪ ಮರ್ತೋಗಿದೆ ಈ ಸಲ ಆ ಕಡೆ ಕೂತಿದ್ದಾರೆ. ಹೀಗಾಗಿ ವೈದಿಕ ಶಿಕ್ಷಣದಲ್ಲಿ ಇದ್ರೆ ನಾವು ಉತ್ತಮ ಸುಸಂಸ್ಕೃತರಾಗಿ ಬೆಳೆಯಲಿಕ್ಕೆ ಸಾಧ್ಯ. ಹೀಗಾಗಿ ಎಲ್ಲರೂ ಕೂಡ ವೈದಿಕ ಶಿಕ್ಷಣವನ್ನೇ ಒಪ್ಪಿ ಲೌಕಿಕ ಶಿಕ್ಷಣದಲ್ಲಿ ಆಸಕ್ತಿಯನ್ನ ಕಡಿಮೆ ಮಾಡಿಕೊಂಡು ನಡೆಯಬೇಕಾಗಿ ಪ್ರಾರ್ಥನೆ. ಕಡೆಯ ಮಾತು ಕೇವಲ ಲೌಕಿಕರ ಮಾತನ್ನ ಮಂಡಿಸಿದ್ದೇ ವಿನಃ ಹೃದಯದ ಅಂತರಾಳದಲ್ಲಿ ಕಡೆಗೂ ನಮಗೆ ಇರೋದು ಅಧ್ಯಾತ್ಮ ಅಧ್ಯಾತ್ಮ ಅಧ್ಯಾತ್ಮ. ಒಂದು ಮಾತು, ಈಗ ಇದಕ್ಕಿಂತ ಮೊದಲು ಒಂದು ನಾಟಕವನ್ನ ಮಾಡಿದರು. 7-8 ಜನ ಹುಡುಗಿಯರು ನಿಂತು ಕನ್ಯಾದಾನನೇ ಶ್ರೇಷ್ಠ ಕನ್ಯಾದಾನನೇ ಶ್ರೇಷ್ಠ ಅಂತ ಹೇಳಿದರು. ಅದರ ಮುಂದಿನ ಮಾತು ನಾನು ಹೇಳ್ತೇನೆ, ಕನ್ಯಾದಾನ ಶ್ರೇಷ್ಠ ಮಾಡುವವ ಗಂಡು. ಹೇಗೋ ಹಾಗೆ ಲೌಕಿಕ ವಿದ್ಯಾ ಶ್ರೇಷ್ಠ ಸಾರ್ಥಕವಾಗುವುದು ಅಧ್ಯಾತ್ಮದಲ್ಲಿ. ಅಧ್ಯಾತ್ಮದ ಕಡೆಯ ಮಾತು ಇರಲಿಲ್ಲ ಅಂತ ಹೇಳಂತಂದ್ರೆ ಕೇವಲ ಲೌಕಿಕ ಇದು ವ್ಯರ್ಥ. ನಾವು ಆ ಪಕ್ಷವನ್ನ ಒಪ್ಪಿ ಸೇರ್ತಾ ಇದ್ದೇವೆ ಅಂತ ನಮ್ಮ 2 ಮಾತುಗಳನ್ನ ಇಲ್ಲಿ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇನ್ನೊಂದು ಮಾತಿಗೆ ನಾನು ಉತ್ತರ ಕೊಟ್ಟಿರಲಿಲ್ಲ, ಆಮೇಲೆ ಕೆಲವರೆಲ್ಲ ಅಂತಾರೆ ಈ ಮಾತಿಗೆ ಉತ್ತರನೇ ಬರಲಿಲ್ಲ ನಿಮ್ ಕಡೆಯಿಂದ ಅಂತ. ಲವ್ ಅದಕ್ಕ ಲೌಕಿಕ ಶ್ರೇಷ್ಠ ಅಂತ ಹೇಳಿದ್ರು. ಬರೀ ಪ್ರೀತಿ ನೋಡ್ಬೇಡ್ರಿ, ನಿಮ್ಮನ್ನ ಯಾವ ದಿಕ್ಕಿಗೆ ಹಚ್ಚುತ್ತದ ಅದನ್ನ ನೋಡ್ರಿ. ಯಾವ ದಿಕ್ಕಿಗೆ ಹಚ್ಚೋದು ವೈದಿಕ, ಅದೊಂದು ದಿಕ್ಕಿಗೆ ಹಚ್ಚುತ್ತದ ನಿಮ್ಮನ್ನ. ಅಲ್ಲಿ ಲವ್ ಅದ, ಪ್ರೀತಿ ಅದ, ಕಿಕ್ ಅದ, ಆದ್ರ ಮುಂದೇನೂ ಇಲ್ಲ. ಆದ್ರ ಇಲ್ಲಿ ವೈದಿಕದಲ್ಲಿ ಒಂದು ದಿಕ್ಕು ತೋರಿಸ್ತದೆ ನಿಮಗೆ. ಆದ್ದರಿಂದ ಈ ವೈದಿಕ ವಿದ್ಯಾನೇ ಶ್ರೇಷ್ಠ ಅಲ್ಲ. ಲೌಕಿಕ ವಿದ್ಯೆಯನ್ನ ಪ್ರೀತಿಸಿದವ್ರಿಗೆ ಕಿಕ್ ಕೊಡ್ತದ ಅಂದ್ರೆ ಕಿಕ್ ಅಂದ್ರೆ ಒದೇತ ಅಂತ ಅರ್ಥ ಅದನ್ನ. ಆದ್ರಿಂದ ಲೌಕಿಕದ ಮೇಲೆ ಅತಿ ಪ್ರೀತಿ ಇದ್ರೆ ಒದತೆ ಸಿಗೋದು ಗ್ಯಾರಂಟಿ. ಅದಕ್ಕೆ ವೈದಿಕ ವಿದ್ಯೆನೇ ಶ್ರೇಷ್ಠ. ಇಲ್ಲಿಯವರೆಗೆ ಚರ್ಚೆಯನ್ನು ಮಾಡಿದವರೆಲ್ಲರೂ ವೈದಿಕ ವಿದ್ಯಾ ಸಂಪನ್ನರೇ ಆಗಿದ್ದಾರೆ. ಕೇವಲ ಒಂದು ಚರ್ಚೆ ಆಗಬೇಕು ಅಂತನ್ನುವುದಕ್ಕಾಗಿ ಸಿದ್ಧಾಂತ ಇಷ್ಟೇ, ನಾವು ಲೋಕದಲ್ಲಿ ಇದ್ದೇವೆ, ಲೌಕಿಕ ವಿದ್ಯಾ ಬೇಕು. ಪರಲೋಕಕ್ಕೆ ಹೋಗ್ತಾ ಇದ್ದೇವೆ, ಪರಲೋಕದ ವಿದ್ಯೆ ಬೇಕು. ಸಂಬಳ ಅಂತರದನ್ನು 2 ಮಾಡಿದ್ದಾರೆ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಅಂತ ಟೀಕಾಕೃತ್ಪಾದರು ಹೇಳುವಂತೆ ಜಗದಪಿ ತಥಾ ಅವಗಂತವ್ಯಂ. ಲೌಕಿಕವಾದ ವಿದ್ಯೆ ಸಂಪಾದನೆ ಮಾಡಬೇಕು. ಇದೆಲ್ಲ ಲೌಕಿಕ ಭಗವಂತನ ಸಂಬಂಧಿಯಾದದ್ದು, ಅವನೇ ಮುಖ್ಯ ಅಂತನ್ನುವ ವಿಚಾರ ತಿಳಿಸಿಕೊಡುವುದೇ ವೈದಿಕ ವಿದ್ಯೆ ಅಂತದನ್ನ ಅವರು ಹೇಳಿದ್ದಾರೆ. 2 ಬೇಕೇ ಬೇಕು. 2 ಇದ್ರೇನೆ ಯಾವಾಗಲೂ ಗಟ್ಟಿ. ಜೀವನ ಗಟ್ಟಿ ಆಗೋದು ಗಂಡ ಮತ್ತು ಹೆಂಡತಿ ಇದ್ದಾಗ ಜೀವನ ಗಟ್ಟಿ ಆಗ್ತದೆ. ಗಂಡ ಶ್ರೇಷ್ಠ, ಹೆಂಡತಿ ಅವನ ಅಧೀನರು ಅಂತ. ಹಾಗೇನೆ MC ಹೆಂಗಿರ್ತದೆ ನೋಡ್ರಿ, ಇದು ಬೇರೆ ಬೇರೆ ಇರ್ತಾವ. 2 ಕೂಡಿಸಿದ್ರೆ ಅಷ್ಟು ಗಟ್ಟಿ ಆಗುವುದಿಲ್ಲ. ಆದ್ರೆ MC 2 ಕೂಡಿಸಿದ್ರಿ ಅಂತಂದ್ರೆ ಭಾರಿ ಗಟ್ಟಿಯಾಗಿ ಬಿಡುತ್ತದೆ. ಹಾಗೆ ಲೌಕಿಕ ವೈದಿಕ 2 ಬೇಕು. ಆದರೆ ವೈದಿಕ ಗಂಡನ ಸ್ಥಾನದಲ್ಲಿರಬೇಕು, ಲೌಕಿಕ ಹೆಂಡತಿಯ ಸ್ಥಾನದಲ್ಲಿರಬೇಕು. ಎಲ್ಲ ಲೌಕಿಕ ವಿದ್ಯಾ
ವೈದಿಕ ವಿದ್ಯೆಯ ಅಧೀನವಾಗಿ ಇರಬೇಕು ಅಂತನ್ನೋದೇ ಇದರ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಪ್ರಾಚೀನರು ಹೇಳಿಕೊಟ್ಟದ್ದು ಅಂತಂದ್ರೆ ನಾವೆಲ್ಲ ಸುಖವಾಗಿ ಇದ್ದೇವೆ. ಯಾಕೆ ಸುಖವಾಗಿದ್ದೇವೆ? ಹೊರಗಡೆಗೆ ಮನೆ ಹೊಲಗಳನ್ನೆಲ್ಲ ಮಾಡಿ ಲೌಕಿಕ ಸಂಪತ್ತನ್ನು ಮಾಡಿಟ್ಟಿದ್ದಾರೆ. ಹಬ್ಬ ಹರಿದಿನಗಳನ್ನ ಮಾಡಿ ದಾನ ಧರ್ಮಗಳನ್ನ ಮಾಡಿ ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಿದ್ದರಿಂದ ನಾವು ಒಳಗಡೆಯಿಂದ ಸಂತೋಷದಿಂದ ಇದ್ದೇವೆ. ಇವತ್ತು ಎಲ್ಲ ಮನೆ ಮುರಿದು ಡೈವರ್ಸ್ ಆಗಿ ಜೀವನ ಎಲ್ಲ ಕೆಟ್ಟು ಹೋಗಿದ್ದಕ್ಕೆ ಬರೀ ಹೊರಗಿನ ಸಂಪತ್ತು ಮಾತ್ರ ಇದೆ ಹೊರತು ಒಳಗಿನ ಸಂಪತ್ತು ಇಲ್ಲ. ಅದಕ್ಕೆ ಪುಣ್ಯವನ್ನು ಕೊಡೋದು ವೈದಿಕ ವಿದ್ಯಾ, ದುಡ್ಡು ಕೊಡೋದು ಲೌಕಿಕ ವಿದ್ಯಾ. ಹೊರಗಡೆಗೆ ಸುಖವಾಗಿರ್ಲಿಕ್ಕೆ ಲೌಕಿಕ ವಿದ್ಯಾ ಬೇಕು, ಒಳಗಡೆಗೆ ಮತ್ತು ಪರಲೋಕದಲ್ಲಿ ಸುಖವಾಗಿರ್ಲಿಕ್ಕೆ ವೈದಿಕ ವಿದ್ಯಾ ಬೇಕು ಅಂತನ್ನುವ ಒಂದು ವಿಚಾರ. ಇದು ಶಾಶ್ವತವಾದಂತಹ ಸಿದ್ಧಾಂತವಿದೆ. ಅದನ್ನ ಶ್ರೀಗಳವರ ಚರಣಾರವಿಂದಗಳಲ್ಲಿ ಈ ಚರ್ಚೆಯನ್ನ ಮುಗಿಸಿಕೊಟ್ಟಿದ್ದಾರೆ. ದೇವರು ಕೊಟ್ಟಂತಹ ಬುದ್ಧಿಯನ್ನ ಎರಡಕ್ಕೂ ಉಪಯೋಗಿಸಿಕೊಳ್ಳಬೇಕು. ಎಷ್ಟು ಬದುಕಲಿಕ್ಕೆ ಬೇಕೋ ಅಷ್ಟೇ ಲೌಕಿಕ ವಿದ್ಯೆ ಇರಬೇಕು ಅಂತನ್ನುವ ಈ ಸಿದ್ಧಾಂತವನ್ನ ಅವರೆಲ್ಲರೂ ಮಾಡಿದ್ದಾರೆ. ನೀವೆಲ್ಲರೂ ತಿಳಿದಿದ್ದೀರಿ. ಅದು ಈ ಚರ್ಚೆಯ ಇಂದಿನ ವಿಶೇಷವಾದದ್ದು. ಮುಂದಿನ ರವಿವಾರ ಧ್ವನಿ ಮತ್ತು ಪ್ರತಿಧ್ವನಿ ಅಂತನ್ನುವ ಮತ್ತೊಂದು ಕಾರ್ಯಕ್ರಮ. ಧ್ವನಿ ಮತ್ತು ಪ್ರತಿಧ್ವನಿ ಅಂತನ್ನುವ ಕಾರ್ಯಕ್ರಮದ ವಿಶೇಷ ಅಂತಂದ್ರೆ ನಮ್ಮ ಧ್ವನಿಗಳೆಲ್ಲ ನಿಮ್ಮ ಕಡೆಗೆ ಹೋಗ್ತಾ ಇವೆ. ನಿಮ್ಮ ಪ್ರತಿಧ್ವನಿ ನಮಗೇನು ಅಂತನೂ ವಿಚಾರ. ಅದಕ್ಕೆ ನಾವು ಮೊದಲಿಗೆ ಒಬ್ಬರಿಬ್ಬರು ಇಲ್ಲಿ ಕುಳಿತುಕೊಂಡಾಗ ಯುವತಿಯರು ಯುವಕರು ತಮ್ಮ ತಮ್ಮ ಸಮಸ್ಯೆಗಳು, ತಮಗೆ ಆದಂತಹ ವಿಘ್ನಗಳು, ತಮಗೆ ಬರತಕ್ಕಂತಹ ಅನೇಕ ವಿಧವಾದಂತಹ ಆತಂಕಗಳು, ಅವುಗಳು ಏನು, ನಾವು ಯಾಕೆ ಹೀಗಾಗಿದ್ದೇವೆ, ನಮಗೇನು ಪ್ರಾಬ್ಲಮ್ ಇದೆ ಅಂತನ್ನೋದನ್ನ ಅವರು ಅಲ್ಲಲ್ಲಿ ತಿಳಿಸಿದ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತಿನ ಅನೇಕ ಸಮಸ್ಯೆಗಳಿಂದಾಗಿ ಇವತ್ತು ವೈದಿಕ ವಿದ್ಯಾ ಸಂಸ್ಕಾರ ಎಲ್ಲ ನಾಶವಾಗ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ, ಯಾಕೆ ನಮ್ಗೆ ಏನ್ ಪ್ರಾಬ್ಲಮ್ ಅಂತನ್ನೋದನ್ನ ತಿಳಿದುಕೊಳ್ಳುವ ವಿಶೇಷವೇ ಧ್ವನಿ ಮತ್ತು ಪ್ರತಿಧ್ವನಿ ಅಂತಕ್ಕಂತಹ ಮತ್ತೊಂದು ವಿಚಾರವನ್ನ ನಾವು ಮುಂದಿನ ರವಿವಾರ ಮಾಡ್ತಾ ಇದ್ದೇವೆ. ಇವತ್ತು ದಾಸವಾಣಿ ಸ್ಪರ್ಧೆಯಲ್ಲಿ 100 ಮಕ್ಕಳು ಸೇರಿ ಬಹಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಶನಿವಾರ ಮತ್ತು ರವಿವಾರ ಎರಡೂ ದಿವಸ ಕೂಡ ದಾಸವಾಣಿ ಸ್ಪರ್ಧೆಯನ್ನ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅಂತ ತಮ್ಮಲ್ಲಿ ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮ ಒಂದು ನೃಸಿಂಹಾಖ್ಯಾನ ಅರ್ಥಾತ್ ಪ್ರಹ್ಲಾದ ಚರಿತ್ರ ಅಂತನ್ನುವ ಒಂದು ಪುಸ್ತಕದ ಬಿಡುಗಡೆ ಇದೆ. ಶ್ರೀಗಳವರು ಬಂದ ನಂತರ ಈ ಪುಸ್ತಕದ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ಇನ್ನು ಮೇಲೆ ನೃಸಿಂಹಾಖ್ಯಾನ ಅರ್ಥಾತ್ ಪ್ರಹ್ಲಾದ ಚರಿತ್ರ ಅಂತನ್ನುವ ಒಂದು ಪುಸ್ತಕವನ್ನ ಸೌಭಾಗ್ಯವತಿ ನೀಲಿಮಾ ನಾರಾಯಣ ಮುದ್ಗಲ್ಕರ್ ಅಂತನವರು ಬರೆದಿದ್ದಾರೆ. ಆ ಪುಸ್ತಕವನ್ನ ಶ್ರೀಗಳವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಬಿಡುಗಡೆ, ನಾವು ಈ ಚಾತುರ್ಮಾಸ್ಯವನ್ನ ಮಾಡ್ತಾ ಇರುವಾಗ ಚಾತುರ್ಮಾಸ್ಯಕ್ಕೋಸ್ಕರವಾಗಿ ಮಾಡುವ ಕೆಲವು ಕಾರ್ಯಕ್ರಮಗಳು, ಚಾತುರ್ಮಾಸದ ನಂತರವೂ ನೆನಪಿಗಾಗಿ ಮಾಡತಕ್ಕಂತಹ ಮತ್ತೊಂದು ಕಾರ್ಯಕ್ರಮ ಅಂತ 2 ವಿಚಾರವನ್ನು ನಾವು ಇಟ್ಟುಕೊಂಡೇನೆ ಚಾತುರ್ಮಾಸದ ಅನೇಕ ಸಭೆಗಳನ್ನು ಮಾಡಿದ್ದೇವೆ. ಅದರಲ್ಲಿ ಈ ಜ್ಞಾನ ಸತ್ರ, ಪಾಠಗಳು, ಪ್ರವಚನಗಳು, ಪಾದಪೂಜೆ, ಮುದ್ರಾಧಾರಣ, ಅನ್ನ ಸಂತರ್ಪಣೆ ಇದೆಲ್ಲ ಕಾರ್ಯಕ್ರಮಗಳು ಒಂದಾದರೆ ಇನ್ನೊಂದು ಶಾಶ್ವತವಾದಂತಹ ಒಂದು ದೊಡ್ಡದಾದಂತಹ ಕಾರ್ಯವನ್ನ ನಮ್ಮ ಹುಬ್ಬಳ್ಳಿಯ ಮಹಾನಗರದಿಂದ ಆಗಬೇಕು ಅಂತ ನಾವು ವಿಚಾರ ಮಾಡಿದ್ದೇವೆ. ಯಾಕೆಂದ್ರೆ ಜೈ ಸತ್ಯ ಪ್ರಮೋದ ನಿಧಿ ಟ್ರಸ್ಟ್ ಅಂತನೂ ಇದೇನು ಲೌಕಿಕವಾದಂತಹ 8-10 ಲಕ್ಷ ರೂಪಾಯಿಗಳನ್ನ ಲೌಕಿಕ ವಿದ್ಯಾರ್ಥಿಗಳಿಗೇನು ಕೊಡ್ತಾ ಇದ್ದಾರೆ, ಆ ಟ್ರಸ್ಟದ ಉತ್ಪತ್ತಿ ಹುಟ್ಟುವಿಕೆ ಆದದ್ದೇ ಹುಬ್ಬಳ್ಳಿಯಿಂದ. ಇದೇ ಹುಬ್ಬಳ್ಳಿಯಿಂದಲೇ ಜೈ ಸತ್ಯ ಪ್ರಮೋದ ನಿಧಿ ಟ್ರಸ್ಟ್ ಉತ್ಪನ್ನವಾಗಿದೆ. ಆದ್ದರಿಂದ ಅದು ಇವತ್ತು ಬೆಳೆದು 25 ವರ್ಷದ ತರುಣವಾಗಿ ಸಿಲ್ವರ್ ಜುಬ್ಲಿ ಇವತ್ತು ಹುಬ್ಬಳ್ಳಿಯಲ್ಲೇ ಆಚರಿಸ್ತಾ ಇದೆ ಅಂತ ಅನ್ನೋದು ಬಹಳ ವಿಶೇಷವಾದದ್ದು. ಅದರ ಜೊತೆಗೆ
ಇನ್ನೊಂದು ನಮ್ಮ ಹುಬ್ಬಳ್ಳಿಯಿಂದ ಉತ್ಪನ್ನವಾದದ್ದು ಶ್ರೀರಾಮ ವಿದ್ಯಾ ಕೇಂದ್ರ ಅಂತ ಸಬ್ ಜೈಲ್ ಹತ್ರ ನೃಪತುಂಗ ಬೆಟ್ಟದ ಮೇಲೆ 25,000 ಸ್ಕ್ವೇರ್ ಫೀಟಿನ ಒಂದು ದೊಡ್ಡ ಸ್ಥಳವಿದೆ. ಆ ಸ್ಥಳದಲ್ಲಿ ಕಂಪ್ಯೂಟರ್ ವಿದ್ಯೆಯ ಅನೇಕ ತರಬೇತಿಗಳನ್ನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಈಗ ಆ ಸ್ಥಳದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನ ನಮ್ಮ ಚಾತುರ್ಮಾಸ್ಯ ಸವಿನೆನಪಿಗೋಸ್ಕರವಾಗಿ 82ನೇ ಇಸ್ವಿಯಲ್ಲಿ ಏನು ಹುಬ್ಬಳ್ಳಿ ಮಹಾನಗರದಲ್ಲಿ ಚಾತುರ್ಮಾಸ್ಯ ಆಯಿತು, ಆ ಚಾತುರ್ಮಾಸದಲ್ಲಿ ಶ್ರೀ ಜೈ ಸತ್ಯಪ್ರಮೋದ ನಿಧಿ ಟ್ರಸ್ಟ್ ಅದು ಹುಟ್ಟಿದರೆ ಈ 2011ನೇ ಇಸ್ವಿಯ ಹುಬ್ಬಳ್ಳಿಯ ಚಾತುರ್ಮಾಸದಲ್ಲಿ ಮತ್ತೊಂದು ಉತ್ಪತ್ತಿಯಾಗಬೇಕು ಅಂತ ಅನ್ನೋ ವಿಚಾರವನ್ನ ಮಹಾಸ್ವಾಮಿಗಳವರು ಮಾಡಿದ್ದಾರೆ. ಅದು ವಿದ್ಯಾರ್ಥಿ ನಿಲಯ, ಹಾಸ್ಟೆಲ್ ಅನ್ನು ಮಾಡಬೇಕು ಅಂತ ಅನ್ನೋ ವಿಚಾರವನ್ನ ಇಲ್ಲಿ ಮಾಡಿದ್ದಾರೆ. ಬಹಳ ದೊಡ್ಡದಾದಂತಹದ್ದು. ಒಂದು ವಿಚಾರ ನಿಮಗೆ ಹೇಳ್ತೇನೆ. ಒಂದು ಸಮಸ್ಯೆ ನಮಗೆ ಬಂತು. ಒಬ್ಬ ಲೌಕಿಕ ವಿದ್ಯಾರ್ಥಿ ಹುಬ್ಬಳ್ಳಿಯಲ್ಲಿ 1 ತಿಂಗಳವರೆಗೆ ಬರೀ ಅವಲಕ್ಕಿ ತಿಂದು ಬದುಕಿದ್ದ. ಬರೀ ಅವಲಕ್ಕಿ ತಿಂದು. ಯಾಕೆ ಅಂತಂದ್ರೆ ಅವನಿಗೆ ಹೊರಗಡೆ ತಿನ್ನುವ ಹವ್ಯಾಸ ಇಲ್ಲ. ಅವನು ಸಂಧ್ಯಾವಂದನ ಬ್ರಹ್ಮಯಜ್ಞ ಮಾಡಿಕೊಂಡು ಸುಖವಾಗಿ ನಾನು ಮನೆಯಲ್ಲೇನೆ ಊಟ ಮಾಡ್ತೇನೆ ಹೊರತು ಹೊರಗೆ ಊಟ ಮಾಡೋದಿಲ್ಲ ಅಂತ ಅನ್ನೋನು 1 ತಿಂಗಳ ಉಪವಾಸ ಇದ್ದ. 1 ತಿಂಗಳ ಉಪವಾಸ ಇದ್ದಾಗ ಕೊನೆಗೆ ನನಗೆ ಗೊತ್ತಾಯ್ತು, ಆ ವಿದ್ಯಾರ್ಥಿಯನ್ನ ನಮ್ಮ ವಿದ್ಯಾಲಯದಲ್ಲಿ ಒಂದು ರೂಮ್ ಕೊಟ್ಟು ಅವನಿಗೆ 1 ವರ್ಷಗಳವರೆಗೆ ನಾವು ಅಲ್ಲಿ ಇಟ್ಟುಕೊಂಡೇವೆ. ಈ ಒಂದು ನೆನಪಿಗೋಸ್ಕರವಾಗಿ ನಾವು ಅನ್ಕೊಳ್ಳೋದು ಎಲ್ಲರಿಗೂ ಅಂತಲ್ಲ, ನಮ್ಮ ಈ ವಿದ್ಯೆಯನ್ನ ಇಷ್ಟೋ ತನಕ ನೀವು